ಹಾಯ್ ಹಲೋ ಆತ್ಮೀಯ ವೀಕ್ಷಕರೇ ಹಾಗೂ ಪಾಲಕ ಪೋಷಕರೇ, ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, 2026ನೇ ಸಾಲಿನ ಈ ಒಂದು ನವೋದಯ ತರಬೇತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಆಸಕ್ತಿ ಇರ್ತಕ್ಕಂಥ ಪಾಲಕರು ತಮ್ಮ ಮಕ್ಕಳನ್ನು ನವೋದಯ, ಸೈನಿಕ ಹೀಗೆ ಬೇರೆ ಬೇರೆ ವಸತಿ ಶಾಲೆಯ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡು ಆಯ್ಕೆ ಆಗಬೇಕಾದ್ರೆ ತರಬೇತಿ ತುಂಬ ಅವಶ್ಯಕ. ಹಾಗಾಗಿ ಈಗಾಗಲೇ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಆಸಕ್ತಿ ಇರ್ತಕ್ಕಂಥ ಪಾಲಕರು ಈ ನಮ್ಮ ಗುಡ್ದೂರು ಕೋಚಿಂಗ್ ಸೆಂಟರ್ಗೆ ಭೇಟಿ ಕೊಟ್ಟು ನೀವು ಪ್ರವೇಶವನ್ನು ಪಡ್ಕೋಬಹುದು. ತರಗತಿಗಳು ಜೂನ್ 5ರಿಂದ ಪ್ರಾರಂಭವಾಗಲಿದೆ. ಹಾಗಾಗಿ ಯಾವುದೇ ಪಾಲಕರು ಈ ಒಂದು ನಿಮ್ಮ ಮಕ್ಕಳ ಒಂದು ತರಬೇತಿ ಕೇಂದ್ರಕ್ಕೆ ಬಿಡ್ತಕ್ಕಂಥ ಈ ಒಂದು ಪ್ರವೇಶವನ್ನು ಪಡ್ಕೊಳ್ತಕ್ಕಂಥದ್ದು ಯಾವತ್ತಿಗೂ ಮರೆಬೇಡಿ. ಯಾಕಂದರೆ ಮೊದಲು ಒಂದು ವಿದ್ಯಾರ್ಥಿಗಳಿಗೆ ನಾವು ಮೊದಲ ಆದ್ಯತೆ ಕೊಡ್ತಾ ಇದ್ದೀವಿ. ನಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ ಲಿಮಿಟೆಡ್ ಸೀಟ್ಸ್ ಇದ್ದಾವೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಈ ಒಂದು ನಮ್ಮ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಪ್ರವೇಶವನ್ನು ಪಡ್ಕೋಬಹುದು. ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನೋಡಿರಿ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ 2026ನೇ ಸೈನಿಕ ಶಾಲೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳು ಒಟ್ಟು ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳು. ಅಷ್ಟೇ ಅಲ್ಲದೆ ಕಿತ್ತೂರಾಣಿ ಸೈನಿಕ ವಸತಿ ಶಾಲೆ ಬೆಳಗಾವಿ ಈ ಒಂದು ಶಾಲೆಗೆ ಸಹ ಆಯ್ಕೆಯಾಗಿರ್ತಕ್ಕಂಥ ಈ ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೆ ಸಹ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈ ಒಂದು ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಹಾಗಾಗಿ ನೀವು ಈ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯ ತನಕ ನೋಡಿ. ಹಾಗೆ ನಿಮಗೆ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೆ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಹಾಗಾಗಿ ನಾವು ಕೂಡ ಆ ಕಮೆಂಟನ್ನು ಓದಿಕೊಂಡು ನಿಮಗೆ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಸೊ ನಿಮ್ಮ ಒಂದು ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಗೆಳೆಯರಿಗೆ ಆಗಿರ್ಬೋದು, ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗ್ತೇವೆ ಅಂತ ತಿಳ್ಕೊಂಡು ನಾನು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಮೊದಲನೆಯ ಪ್ರಶ್ನೆ ಏನಿದೆ? ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಕೇಳಿದಾರ? ಭಾರತೀಯ ಸಂಖ್ಯಾ ಕ್ರಮದಲ್ಲಿ ಯಾವ ಪದ್ಧತಿಯನ್ನು ಬಳಸಲಾಗುತ್ತಿದೆ ಅಂತ ಕೇಳಿದಾರೆ. ಸೊ ಭಾರತೀಯ ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮಲ್ಲಿ ನಾವು ನೋಡ್ತಾ ಇದ್ರೆ ಮೊದಲನೇ ಚಾಪ್ಟ್ರಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಎರಡು ವಿಷಯಗಳನ್ನು ನೋಡ್ಬೋದು. ಸೊ ಹಾಗಾದರೆ ನಾನು ನೋಡ್ತಕ್ಕಂಥದ್ದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಲಾಗ್ತಕ್ಕಂಥ ಪದ್ಧತಿಯ ಹೆಸರೇನು, ಯಾವ ಪದ್ಧತಿಯನ್ನು ಬಳಕೆ ಮಾಡ್ತಾ ಇದ್ದೀವಿ ನೋಡಿರಿ. ದಶಮಾನ ಕ್ರಮನ, ಪಂಚಮಾನ ಕ್ರಮನ, ಮಿಲಿಯನ್ ಕ್ರಮನ ಯಾವುದೂ ಅಲ್ಲ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತೀಯ ಸಂಖ್ಯಾ ಪದ್ಧತಿ ನಾವು ಅಧ್ಯಯನ ಮಾಡಿದರೆ ಗೊತ್ತಿರುತ್ತೆ. ಒಟ್ಟು ನಮ್ಮ ಭಾರತೀಯ ಪದ್ಧತಿಯಲ್ಲಿ 10 ಸಂಖ್ಯಾ ಸೂಚಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಹೌದಾ? 0 ಹಿಡ್ಕೊಂಡು 9ವರೆಗೆ ಏನಪ್ಪ ಅಂದರೆ ಒಟ್ಟು 10 ಸಂಖ್ಯಾ ಸೂಚಕಗಳನ್ನು ಬಳಕೆ ಮಾಡುವುದರಿಂದ ಹಾಗಾಗಿ ಈ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ದಶಮಾನ ಕ್ರಮ ಅಥವಾ ದಶಮಾನ ಪದ್ಧತಿನ ನಾವು ಅನುಕರಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಸರಿಯಾದ ಪ್ರಶ್ನೆ ಆಯ್ಕೆ 1. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಅಂದರೆ 10 ಸಂಖ್ಯಾ ಸೂಚಕಗಳನ್ನು ಬಳಕೆ ಮಾಡುವುದರಿಂದ ನಾವು ದಶ ಅಂತ ಕರಿತಾ ಇದ್ದೀವಿ. ಸೊ ಆ ದಶಮಾನ ಪದ್ಧತಿ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಈ ಪಂಚಮಾನ ಕ್ರಮ ಪದ್ಧತಿಯಲ್ಲಿ ಕೇವಲ 5 ಸಂಖ್ಯಾ ಸೂಚಕಗಳನ್ನು ಮಾತ್ರ ನಾವು ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಮಿಲಿಯನ್ ಕ್ರಮ ಪದ್ಧತಿ ನಾವು ಯಾವ ಪದ್ಧತಿ ಅಂತ ಕರಿತೀವಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ಒಂದು ಮಿಲಿಯನ್ ಕ್ರಮ ಪದ್ಧತಿನ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಸೊ ಹಾಗಾದರೆ ಎರಡನೇ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ ಏನಿದೆ ನೋಡಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 7ನೇ ಸ್ಥಾನ ಯಾವುದು? ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ಸ್ಥಾನಗಳ ಬಳಕೆ ನೋಡ್ಕೋಬೇಕು. ಒಟ್ಟು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು 9 ಸ್ಥಾನಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಸ್ಥಾನಗಳನ್ನು ನೋಡೋಣ. ಯಾವ್ಯಾವ ಸ್ಥಾನಗಳಪ್ಪ ಅಂದರೆ ಹಾಗಾದರೆ ಮೊದಲನೇ ಸ್ಥಾನ ಬಿಡಿ, ಆಮೇಲೆ 10, 100, 1000, 10,000, ಹೌದಾ, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಎಷ್ಟು ಸ್ಥಾನಗಳಿದಾವೆ? 1, 2, 3, 4, 5, 6, 7, 8, 9. ಅಂದರೆ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳನ್ನು ಬಳಕೆ ಮಾಡ್ತಿದ್ದೀವಿ? 9 ಸ್ಥಾನಗಳನ್ನು ಬಳಕೆ ಮಾಡ್ತಾಯಿದ್ದೀವಿ. ಹಾಗಾದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು 7ನೇ ಸ್ಥಾನವನ್ನು ಏನಂತ ಕರಿತಾ ಇದ್ದೀವಿ ನೋಡೋಣ. 7ನೇ ಸ್ಥಾನ ಎಲ್ಲಿದೆ? ರೈಟ್, ಇಲ್ಲಿದೆ. ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು 7ನೇ ಸ್ಥಾನವನ್ನು ಏನಂತ ಕರಿತಾ ಇದ್ದೀವಿ? 10 ಲಕ್ಷ ಅಂತ ಕರೀತಿದೆ. ಸೊ ಹಾಗಾಗಿ ಆಯ್ಕೆ 4 ರೈಟ್ ಆನ್ಸರ್. ಓಕೆ.
ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು 9 ಸ್ಥಾನಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಯ ಪ್ರಕಾರ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 7ನೇ ಸ್ಥಾನ ಯಾವುದಪ್ಪ ಅಂದರೆ ಅದು 10 ಲಕ್ಷ ಆಗಿರುತ್ತೆ. ಸರಿಯಾದ ಉತ್ತರ ಆಯ್ಕೆ 4 ರೈಟ್ ಆನ್ಸರ್. ಓಕೆ, ಪ್ರಶ್ನೆ 3 ನೋಡಿ ಏನಿದೆ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ಳುವ ಸ್ಥಾನಗಳು ಎಷ್ಟು? ಈಗಾಗಲೇ ನಾನು ಕಳೆದ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದೆ. 7ನೇ ಸ್ಥಾನ ಯಾವುದಂತ ಹೇಳುವ ಸಂದರ್ಭದಲ್ಲಿ ಸ್ಥಾನಗಳು ಎಷ್ಟು ಅಂತಲೂ ಸಹ ಹೇಳಿದ್ದೆ. ಸೊ ಹಾಗಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಸ್ಥಾನಗಳು ಎಷ್ಟಪ್ಪ ಅಂದರೆ 9 ಸ್ಥಾನಗಳಿದಾವ. ಸೊ ನಿಮ್ಗೆ ಈಗಾಗಲೇ ಗೊತ್ತು ಎಷ್ಟಪ್ಪ 9 ಸ್ಥಾನಗಳು ಯಾವ್ಯಾವುದು? ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಅಂದರೆ ಒಟ್ಟು 9 ಸ್ಥಾನಗಳು ನಾವೇನು ಮಾಡ್ತೀವಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಓಕೆ, ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 4 ನೋಡಿ ಏನಿದೆ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ಳುವ ಗುಂಪುಗಳೆಷ್ಟು ಅಂತ ಕೇಳಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಆಗಿರ್ಬೋದು ಮತ್ತು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಆಗಿರ್ಬೋದು ಒಂದೇ ರೀತಿಯ ಗುಂಪುಗಳನ್ನು ಬಳಕೆ ಮಾಡ್ತೀವಿ. ಅಂದರೆ ಒಟ್ಟು 4 ಗುಂಪುಗಳನ್ನು ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಎಸ್. ಹಾಗಾದರೆ ಮೊದಲನೇ ಗುಂಪು ಯಾವುದಪ್ಪ ಅಂದರೆ ಬಿಡಿ ಗುಂಪು. ಮೊದಲನೇ ಗುಂಪು ಯಾವುದು? ಬಿಡಿ ಗುಂಪು. ಎರಡನೇ ಗುಂಪು ಯಾವುದು? 1000 ಗುಂಪು. 1000 ಗುಂಪು. ಮೂರನೇ ಗುಂಪು ಯಾವುದು? ಲಕ್ಷದ ಗುಂಪು. ನಾಲ್ಕನೇ ಗುಂಪು ಯಾವುದು? ಕೋಟಿ ಗುಂಪು. ಹೀಗೆ ಒಟ್ಟು ಎಷ್ಟಪ್ಪ ಅಂದರೆ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 4 ಗುಂಪುಗಳನ್ನು ನಾವೇನು ಮಾಡ್ತಾ ಇದ್ದೀವಿ? ಬಳಕೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೂ ಸಹ ನಾವು ಎಷ್ಟು ಗುಂಪುಗಳನ್ನು ಮಾಡ್ಕೊಳ್ತಾ ಇದ್ದೀವಿ? 4 ಗುಂಪುಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿ 2 ಗುಂಪುಗಳು ಬದಲಿ ಆಗಿರ್ತಾವೆ. ಯಾವುದಪ್ಪ ಅಂದರೆ ಬಿಡಿ ಗುಂಪು, 1000 ಗುಂಪು, ಮಿಲಿಯನ್ ಗುಂಪು, ಬಿಲಿಯನ್ ಗುಂಪು. ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಗುಂಪುಗಳ ಹೆಸರು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಗುಂಪುಗಳು 4. ಅದು ಯಾವುದಪ್ಪ ಅಂದರೆ ಬಿಡಿ ಗುಂಪು, 1000 ಗುಂಪು, ಲಕ್ಷದ ಗುಂಪು, ಕೋಟಿ ಗುಂಪು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಪ್ರಶ್ನೆ ಸಂಖ್ಯೆ 5 ಏನಿದೆ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲನೇ ಅಲ್ಪವಿರಾಮ ಎಷ್ಟು ಸ್ಥಾನ ಬಿಟ್ಟು ಹಾಕಬೇಕು? ಸೊ ಪ್ರೀತಿಯ ವೀಕ್ಷಕರೇ, ಭಾರತೀಯ ಸಂಖ್ಯಾ ಪದ್ಧತಿ ನಾವು ನೋಡುವಾಗ ಅಲ್ಪವಿರಾಮನ ಯಾವ ರೀತಿ ಹಾಕಬೇಕು ಅಂದರೆ ಬಲಗಡೆಯಿಂದ ಎಡಗಡೆಗೆ ಹಾಕುವಂತ ಬರಬೇಕು. ಹೌದಾ? ಸೊ ಹಾಗಾದರೆ ಒಂದು ಸಂಖ್ಯೆ ಬರಿತೀನಿ. ಯಾವುದಪ್ಪ ಅಂದರೆ ನೋಡ್ರಿ, ಬಲಗಡೆಯಿಂದ ಎಡಗಡೆಗೆ ಹಾಕಬೇಕಾದ್ರೆ ಒಂದು ಸಂಖ್ಯೆ ಬರ್ತೀನಿ. 7 8 7 6 5 4 3 2. ಓಕೆನಾ? ಎಸ್. ಹಾಗಾದರೆ ಇಲ್ಲಿ ಅಲ್ಪವಿರಾಮಗಳನ್ನು ಯಾವ ರೀತಿ ಹಾಕಬೇಕಪ್ಪ ಅಂದರೆ ಬಲಗಡೆಯಿಂದ ಎಡಗಡೆಗೆ ಹಾಕುವಂತ ಬರಬೇಕು. ಆದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲು 3 ಸ್ಥಾನ ಬಿಟ್ಟು 1 ಅಲ್ಪವಿರಾಮ ಹಾಕಬೇಕು. ನಂತರ 2 ಸ್ಥಾನ ಬಿಟ್ಟು 1 ಅಲ್ಪವಿರಾಮ ಹಾಕುವಂತ ಹೋಗಬೇಕು. ಹಾಗಾದರೆ ಈ ಪ್ರಶ್ನೆಯ ಪ್ರಕಾರ ಏನು ಕೇಳ್ಯಾರ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲನೆಯ ಅಲ್ಪವಿರಾಮ, ಮೊದಲು ಪ್ರಾರಂಭದ ಅಲ್ಪವಿರಾಮ ಎಷ್ಟು ಸ್ಥಾನ ಬಿಟ್ಟು ಹಾಕ್ತಾ ಇದ್ದೀವಿ ನೋಡಿ. ಬಿಡಿ 10 100 ಅಂದರೆ ಎಷ್ಟು ಸ್ಥಾನ? 1 2 3 3 ಸ್ಥಾನ ಬಿಟ್ಟು ಹಾಕ್ತಾ ಇದ್ದೀವಿ. ಸೊ ಹಾಗಾಗಿ ಆಯ್ಕೆ 2 ರೈಟ್ ಆನ್ಸರ್. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲನೇ ಅಲ್ಪವಿರಾಮ ಎಷ್ಟು ಸ್ಥಾನ ಬಿಟ್ಟು ಹಾಕ್ತಾ ಇದ್ದೀವಿ? 3 ಸ್ಥಾನ ಬಿಟ್ಟು ಹಾಕ್ತಾ ಇದ್ದೀವಿ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಪ್ರಶ್ನೆ ಸಂಖ್ಯೆ 6 ನೋಡಿ. ಪ್ರೀತಿಯ ವೀಕ್ಷಕರೇ ನೋಡಿ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರಿನಲ್ಲಿ ಅತಿ ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥ ರಾಜ್ಯದ ಅತ್ಯುನ್ನತ ಒಂದು ತರಬೇತಿ ಕೇಂದ್ರ ಆಗಿದೆ. ಹಾಗಾಗಿ ಇಲ್ಲಿ ನಾವು ಬೆಳಗಿನ ಒಂದು ಯೋಗ ಕ್ಲಾಸ್ ಆಗಿರ್ಬೋದು, ಮಕ್ಕಳ ನೈತಿಕ ಬೆಳವಣಿಗೆ ಆಗಿರ್ಬೋದು, ಅವರ ಮೆಂಟಲಿ ಸ್ಟ್ರಾಂಗ್ ಮತ್ತು ಅವರ ಒಂದು ಫಿಟ್ನೆಸ್ಸಲ್ಲಿ ಅವರನ್ನು ತಯಾರು ಮಾಡ್ತಕ್ಕಂಥ ಒಂದು ತರಬೇತಿನೂ ಸಹ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಶುಚಿಯಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇದೆ. ಅದ್ಭುತವಾದ ಒಂದು ವಿಶಾಲವಾದ ಕ್ರೀಡಾಂಗಣ ಇದೆ. ಸೊ ಹಾಗಾಗಿ ನಾವು ಉತ್ತಮ ಒಂದು ತರಗತಿಯ ಒಂದು ಕೊಠಡಿಗಳನ್ನು ಸಹ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ನಾವು ಮಕ್ಕಳಿಗೆ ಒಂದು ಡಿಜಿಟಲ್ ಬೋರ್ಡ್ ಮುಖಾಂತರ ನಾವೇನು ಮಾಡ್ತೀವಿ, ತರಗತಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಒಳ್ಳೆ ಒಂದು ಬಡತನದಲ್ಲಿದ್ದರೂ ಕೂಡ ಆ ಮಕ್ಕಳ ಒಂದು ಟ್ಯಾಲೆಂಟನ್ನು ಗುರುತಿಸಿ ಆ ಮಕ್ಕಳನ್ನೊಂದು ಒಂದು ಒಳ್ಳೆಯ ಸೈನಿಕ್ ಶಾಲೆ ಆಗಿರ್ಬೋದು ಅಥವಾ ನವೋದಯ ಶಾಲೆಗೆ ಆಯ್ಕೆ ಮಾಡಿಸಲೇಬೇಕು ಅನ್ನೋದು ನಮ್ಮ ಒಂದು ಗುರಿ ಆಗಿರುತ್ತೆ. ಹಾಗಾಗಿ ಆತ್ಮೀಯ ಪಾಲಕರೇ ಮತ್ತು ವೀಕ್ಷಕರೇ, ನಿಮ್ಮ ಮಕ್ಕಳು ಸಹ ಈ ಒಂದು ನವೋದಯ ಶಾಲೆಗೆ ಆಯ್ಕೆ ಆಗಬೇಕಪ್ಪ ಅಂದರೆ ತಪ್ಪದೆ ಇಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಸಹ ಏನು ಮಾಡ್ಬೋದು, ಈ ನಮ್ಮ ತರಬೇತಿ ಕೇಂದ್ರದಲ್ಲಿ ಪ್ರವೇಶವನ್ನು ಪಡ್ಕೋಬೋದು. ಸೊ ಹಾಗಾದರೆ ಬನ್ನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ನೋಡಿ ಏನು ಕೇಳಿದಾರ, 5 ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. 5 ಯಾವ ಸ್ಥಾನದಲ್ಲಿದೆ? ಸೊ ಹಾಗಾದರೆ ಬನ್ನಿ ಇಲ್ಲಿರ್ತಕ್ಕಂಥ ಸಂಖ್ಯೆ ಬರ್ಕೊಂಡ್ಬಿಡೋಣ.
54 84 812 ನೋಡೋಣ. ಮೊದಲನೇದೇನು ಬಿಡಿ 10 100 ಹೌದಾ, 1000 10,000 ಲಕ್ಷ 10 ಲಕ್ಷ. ಹಾಗಾದರೆ ಪ್ರಶ್ನೆ ಕೇಳಿದ್ದೇನೆ ಅವರು 5 ಯಾವ ಸ್ಥಾನದಲ್ಲಿದೆ? ಹಾಗಾದರೆ 5 ಎಲ್ಲೈತಾ? ಎಸ್ ಇಲ್ಲೇ ಐತಾ. ಹಾಗಾದ್ರೆ ಇದು ಯಾವ ಸ್ಥಾನ? ಇದು ರೈಟ್. ಯಾವುದಿದು? 10 ಲಕ್ಷ ಸ್ಥಾನದಲ್ಲಿದೆ. ಯಾವುದು? 5 ಯಾವ ಸ್ಥಾನದಲ್ಲಿದೆ? 10 ಲಕ್ಷದ ಸ್ಥಾನದಲ್ಲಿದೆ. ಆಯ್ಕೆ ಎಲ್ಲಿದೆ? ಆಯ್ಕೆ 3 ರೈಟ್ ಆನ್ಸರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗುತ್ತಾ. ಇದೆಷ್ಟಾಯ್ತಪ್ಪ ಅಂದರೆ 54,84,812. ಓಕೆ, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ಏನು ಕೇಳಿದ್ರಪ್ಪ ಅಂದರೆ 68,54,922ರಲ್ಲಿ 8ರ ಸ್ಥಾನ ಬೆಲೆ ಕೇಳಿದ್ದಾರೆ. 8ರ ಸ್ಥಾನ ಬೆಲೆ ಕಂಡುಹಿಡಬೇಕಂದ್ರೆ ಸ್ಥಾನ ಇಂಟು ಮುಖ ಬೆಲೆ ಮಾಡಿದಾಗ ನಮಗೆ ಸ್ಥಾನ ಬೆಲೆ ಸಿಗುತ್ತದೆ. ಹೌದಾ? ಎಸ್. ಹಾಗಾದರೆ ಬನ್ನಿ 8 ಯಾವ ಸ್ಥಾನದಲ್ಲಿದೆ ನೋಡ್ರಿ. 8 ಯಾವ ಸ್ಥಾನದಲ್ಲಿದೆ? ಸ್ಥಾನ ಬರ್ಕೊಂಬಿಡೋಣ. ಹೌದಾ? 8ರ ಸ್ಥಾನ ಬರ್ಕೊಂಬಿಡೋಣ. 8ರ ಸ್ಥಾನ ಈಸ್ ಈಕ್ವಲ್ ಟು ಬಿಡಿ 10 100 1000 10,000 ಲಕ್ಷ ಯಾವ ಸ್ಥಾನದಲ್ಲಿದೆ? ಎಸ್, ಲಕ್ಷದ ಸ್ಥಾನದಲ್ಲಿದೆ. 8ರ ಸ್ಥಾನ ಲಕ್ಷ. ಹಾಗಾದರೆ 8ರ ಮುಖ ಬೆಲೆ? ಪ್ರೀತಿಯ ವಿದ್ಯಾರ್ಥಿಗಳೇ, ಮುಖ ಬೆಲೆ ಕೇಳಿದಾಗ ಯಾವಾಗಲೂ ಅದೇ ಸಂಖ್ಯೆ ಅದರ ಮುಖ ಬೆಲೆ ಆಗಿರುತ್ತದೆ. ಯಾವಾಗಲೂ ಅದೇ ಅಂಕೆ ಅದರ ಮುಖ ಬೆಲೆ ಆಗಿರುತ್ತದೆ. ಹಾಗಾದರೆ 8ರ ಮುಖ ಬೆಲೆ ಏನಾಗಿರುತ್ತಾ? 8 ಆಗಿರುತ್ತಾ? ಹೌದಿಲ್ಲ? ಹಾಗಾದರೆ ಸ್ಥಾನ ಇಂಟು 8 ಮಾಡಿದಾಗ ಸ್ಥಾನ ಇಂಟು ಮುಖ ಬೆಲೆ ಸೂತ್ರ. ಸ್ಥಾನ ಬೆಲೆ ಕಂಡುಹಿಡಬೇಕಂದ್ರೆ ಸ್ಥಾನ ಇಂಟು ಮುಖ ಬೆಲೆ ಮಾಡಿಬಿಡಿ. ಸ್ಥಾನ ಎಷ್ಟೈತಪ್ಪ? ಲಕ್ಷ. 1 ಲಕ್ಷ. ಮುಖ ಬೆಲೆ ಎಷ್ಟೈತೆ? 8 ಐತೆ. ಈಗ ಗುಣಿಸಿಬಿಡ್ರಿ. ಓಕೆ, 5 0ಗೆ 5 0 8 1 8. ಹಾಗಾದರೆ 7ರ ಪ್ರಶ್ನೆಯಲ್ಲಿ 58,54,922ರಲ್ಲಿ 8ರ ಸ್ಥಾನ ಬೆಲೆ ಎಷ್ಟಾಯ್ತಪ್ಪ ನೋಡ್ರಿ. ಬಿಡಿ 10 100 1000 10,000 ಲಕ್ಷ. ಹಾಗಾದರೆ 8 ಲಕ್ಷ ಆಯಿತು. ಹಾಗಾದರೆ 8ರ ಸ್ಥಾನ ಬೆಲೆ ಎಷ್ಟಿದೆ? 8 ಲಕ್ಷ ಇದೆ. ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ನೋಡಿ. 0ಯ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಸೊ ಪ್ರೀತಿಯ ವೀಕ್ಷಕರೇ, 0 ಎಷ್ಟೇ ದೊಡ್ಡದ ಸ್ಥಾನದಲ್ಲಿದ್ದರೂ ಕೂಡ 0 ಬಿಡಿ ಸ್ಥಾನದಲ್ಲಿರಲಿ, 10ರ ಸ್ಥಾನದಲ್ಲಿರಲಿ, 100ರ ಸ್ಥಾನದಲ್ಲಿರಲಿ, 1000 ಸ್ಥಾನದಲ್ಲಿರಲಿ, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅದರ ಸ್ಥಾನ ಬೆಲೆ ಯಾವಾಗಲೂ ಏನಾಗಿರುತ್ತಪ್ಪ ಅಂದರೆ 0 ಆಗಿರುತ್ತದೆ. ಹೌದಿಲ್ಲ? ಸೊ ಹಾಗಾದರೆ ಇಲ್ಲಿ ಕೇಳರ 0ಯ ಸ್ಥಾನ ಬೆಲೆ, 0ಯ ಸ್ಥಾನ ಬೆಲೆ ಏನಾಗಿರುತ್ತಪ್ಪ ಅಂದರೆ 0 ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅದರ ಸ್ಥಾನ ಬೆಲೆ ಏನಾಗಿರುತ್ತಾ? 0ನೇ ಆಗಿರುತ್ತದೆ. ಸೊ ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ನೋಡಿರಿ 9ನೇ ಪ್ರಶ್ನೆ ಏನಿದೆ ನೋಡಿ. 805 ಮತ್ತು 508ರಲ್ಲಿ ಯಾವ ಸಂಖ್ಯೆಯಲ್ಲಿರುವ 8ರ ಸ್ಥಾನ ಬೆಲೆ ಚಿಕ್ಕದು ಅಂತ ಕೇಳಿದ್ದಾರೆ. ಸೊ ಮೊದಲು ಏನು ಮಾಡೋಣ, 805ರ ಸಂಖ್ಯೆಯಲ್ಲಿರ್ತಕ್ಕಂಥ 8ರ ಸ್ಥಾನ ಬೆಲೆ ನೋಡ್ಕೊಂಬಿಡೋಣ. 8ರ ಸ್ಥಾನ ಬೆಲೆ ಈಸ್ ಈಕ್ವಲ್ ಟು 8ರ ಸ್ಥಾನ ಬೆಲೆ ಬಿಡಿ 10 100 ಅಂದರೆ 8 ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. ಅದರ ಮುಖ ಬೆಲೆ ಎಷ್ಟು? 8. ಅದರ ಸ್ಥಾನ ಬೆಲೆ ಏನಾಯಿತು? 800 ಆಯಿತು. ಕರೆಕ್ಟಾ? ಸೊ ಹಾಗಾದರೆ 508ರಲ್ಲಿ 8ರ ಸ್ಥಾನ ಬೆಲೆ ಈ ಸಂಖ್ಯೆಯಲ್ಲಿ ನೋಡ್ಕೊಂಬಿಡೋಣ. ಎರಡೂ ಸಂಖ್ಯೆಯಲ್ಲಿರ್ತಕ್ಕಂಥ 8ರ ಸ್ಥಾನ ಬೆಲೆ ನೋಡ್ಕೊಂಡಾಗ ಇಲ್ಲಿ 8 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನ. ಬಿಡಿ ಸ್ಥಾನದಲ್ಲಿ ಯಾವಾಗಲೂ 1 ಇರುತ್ತೆ. ಹಾಗಾದ್ರೆ ಮುಖ ಬೆಲೆ 8. ಹಾಗಾದ್ರೆ 8ರ ಸ್ಥಾನ ಬೆಲೆ 8. ಹಾಗಾದ್ರೆ ನೋಡಿ 800 ಚಿಕ್ಕದೋ ಅಥವಾ 8 ಚಿಕ್ಕದೋ? ಅವರು ಯಾವುದು ಚಿಕ್ಕದು ಅಂತ ಕೇಳಿದಾರ. ಸೊ ಹಾಗಾದರೆ 8 ಚಿಕ್ಕದು. 8 ಯಾವ ಸಂಖ್ಯೆಯಲ್ಲಿ ಬರುತ್ತಾ? 508ರಲ್ಲಿ ಬರುತ್ತಾ. ಹಾಗಾಗಿ 508ರಲ್ಲಿನ
8ರ ಸ್ಥಾನ ಬೆಲೆ ಚಿಕ್ಕದು. ಸ್ಥಾನ ಬೆಲೆ ಚಿಕ್ಕದು. ಯಾವ ಸಂಖ್ಯೆ ಕೇಳ್ಯಾರ? ರೈಟ್, ಅದನ್ನು ಬರೆದು ಬಿಡಬೇಕು. ಸೊ ಇದು ರೈಟ್ ಆನ್ಸರ್. ಬಟ್ ಏನು ಕೇಳ್ಯಾರ ಅವರು? ದೊಡ್ಡದು ಕೇಳಿದ್ರ 805 8ರ ಸ್ಥಾನ ಬೆಲೆ ದೊಡ್ಡದು ಅಂತ ಕರಿತಾ ಇದ್ದೀವಿ. ಸೊ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಎಸ್. ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ, ಇಲ್ಲಿ ಒಂದು ಪ್ರಶ್ನೆ ಇದೆ. ಏನಂತಪ್ಪ ಅಂದರೆ ಬಿಡಿ 10, 100, 1000, ಅಂದರೆ 64,093ರಲ್ಲಿ 3 ಬಿಟ್ಟು ಯಾವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿರುತ್ತೆ ಅಂತ ಕೇಳ್ಯಾರ. ಯಾವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿದೆಪ್ಪ? ಯಾವುದಂದರೆ 3 ಬಿಟ್ಟು ಬಿಡಬೇಕು. 3 ಬಿಟ್ಟು ಯಾವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿದೆ ಅಂತ ಕೇಳಿದಾರ. ಸೊ ಇದನ್ನು ಬಿಟ್ಟು ನಾವು ಹೇಳಿದರೆ ಯಾವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸೇಮ್ ಇದೆ. ಸ್ಥಾನ ಬೆಲೆನೂ ಅಷ್ಟೇ ಇರಬೇಕು, ಮುಖ ಬೆಲೆನೂ ಅಷ್ಟೇ ಇರಬೇಕು. ಸೊ ಹಾಗಾದರೆ ಈ ಪ್ರಶ್ನೆಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೋಡೋಣ ಯಾವ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀರಿ ಅಂತ ನಾನು ನೋಡ್ತೀನಿ. ಓಕೆನಾ? ಎಸ್, ನೀವು ಹಾಕಿದಂಥ ಉತ್ತರ ಸರಿಯಾಗಿತ್ತಪ್ಪ ಅಂದರೆ ನಾನು ನಿಮಗೆ ವಾಪಸ್ ರಿಪ್ಲೈ ಕೊಡ್ತೀನಿ. ಓಕೆ, ಎಸ್. ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡು ನವೋದಯ, ಸೈನಿಕ, ಅಳಿಕೆ, ಮುದ್ದನಹಳ್ಳಿ ಬೇರೆ ಬೇರೆ ವಿವಿಧ ವಸತಿ ಶಾಲೆಗೆ ಹಾಕಿಕೊಂಡು ನಿಮ್ಮ ಒಂದು ಭವಿಷ್ಯವನ್ನು ಇನ್ನೂ ಉತ್ತಮಪಡಿಸ್ಕೊಳ್ಬೇಕಾದ್ರೆ ಒಂದು ಸುವರ್ಣ ಅವಕಾಶ ಇದೆ, ಹೌದಿಲ್ಲ? ಹಾಗಾದರೆ 2026ನೇ ಸಾಲಿನಲ್ಲಿ ಈ ಒಂದು 5ನೇ ತರಗತಿ ಪ್ರವೇಶ ಪಡಿತಕ್ಕಂಥ ಮಕ್ಕಳು ಈ ಒಂದು ತರಬೇತಿ ಪಡೆದುಕೊಳ್ಳೋಕ್ಕೆ ಅವರು ಅರ್ಹರಾಗಿರ್ತಾರಾ? ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು ಸಹ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಈ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಕೂಡ ಈ ಒಂದು ತರಬೇತಿಯನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಗಿರ್ಬೋದು, ಸೈನಿಕ ಶಾಲೆಗೆ ಆಗಿರ್ಬೋದು, ಬೇರೆ ಬೇರೆ ಹೀಗೆ ವಿವಿಧ ವಸತಿ ಶಾಲೆಗೆ ಆಯ್ಕೆಯಾಗಿ ನಿಮ್ಮ ಒಂದು ಶಿಕ್ಷಣ ಮಟ್ಟವನ್ನು ಇನ್ನಷ್ಟು ಗುಣಪಡಿಸಿಕೊಳ್ಳಿ. ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಪ್ರೀತಿಯ ವಿದ್ಯಾರ್ಥಿಗಳಿಗಾಗಿ ವೀಕ್ಷಕರೇ, ಇಲ್ಲಿರ್ತಕ್ಕಂಥ ನಂಬರ್ ತಗೋರಿ, 8176507118. ಈ ನಂಬರಿಗೆ ನೀವು ಫೋನ್ ಮಾಡೋದ್ರ ಮುಖಾಂತರ ನಿಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ಬಹುದು. ಸೊ ಹಾಗಾಗಿ ಇನ್ನೇನಪ್ಪ ಅಂದರೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ನಮ್ಮಲ್ಲಿ ಈಗಾಗಲೇ ನಿರಂತರ ತರಗತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರವೇಶಗಳು ಪಡ್ಕೊಂಡಿದ್ದಾರೆ. ಸೊ ಈಗಾಗಲೇ ಸೀಟು ಕೂಡ ಕನ್ಫರ್ಮ್ ಆಗಿದ್ದಾವೆ. ಇನ್ನು ಕೆಲವೇ ಸೀಟುಗಳು ಮಾತ್ರ ಲಭ್ಯವಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಹಾಗಾಗಿ ಮಸ್ಕಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುತ್ತಮುತ್ತ ಗ್ರಾಮದ ಎಲ್ಲ ಈ ಒಂದು ವಿದ್ಯಾರ್ಥಿಗಳು ಸಹ ಇದನ್ನು ಸದುಪಯೋಗ ಪಡ್ಕೋಬಹುದು. ಸೊ ನಮ್ಮಲ್ಲಿ ಅತಿ ಕಡಿಮೆ ಫೀಸ್ ಇದೆ. ಅಷ್ಟೇ ಹೇಳದೆ ಒಳ್ಳೆ ಕ್ವಾಲಿಟಿ ಫುಡ್ ಇದೆ. ಸೊ ಒಳ್ಳೆ ರೀತಿಯಾದ ಒಂದು ವಿಶಾಲವಾದ ಆಟದ ಮೈದಾನ ಇದೆ. ಸೊ ಒಳ್ಳೆ ತರಗತಿ ಕೊಠಡಿಗಳಿದ್ದಾವೆ. ಅಷ್ಟೇ ಅಲ್ಲದೆ ನಾವು ಡಿಜಿಟಲ್ ಬೋರ್ಡ್ ಮುಖಾಂತರ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಟೆಸ್ಟ್ ಕೊಡ್ತಾ ಇದ್ದೀವಿ. ವೀಕ್ಲಿ ಟೆಸ್ಟ್ ಇರುತ್ತೆ. ನಿಮ್ಮ ಪಾಲಕರಿಗೆ ಕೂಡ ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಾವು ಶುದ್ಧ ಮತ್ತು ಸ್ವಚ್ಛವಾದಂಥ ಒಂದು ವಾತಾವರಣ ಸಹ ನಮ್ಮ ಈ ಒಂದು ತರಬೇತಿ ಕೇಂದ್ರದ ಸುತ್ತಮುತ್ತ ಒಂದು ವಾತಾವರಣ ಸಹ ನೀವು ನೋಡ್ಬೋದು. ಹಾಗಾಗಿ ಪ್ರೀತಿಯ ಪಾಲಕರೇ ಮತ್ತು ವೀಕ್ಷಕರೇ, ತಪ್ಪದೇ ಈ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ. ಹಾಗೆ ನಿಮ್ಮ ಮಕ್ಕಳ ಪ್ರವೇಶವನ್ನು ಖಚಿತಪಡಿಸ್ಕೊಳ್ಳಿ. ಸೊ ಹಾಗಾಗಿ ಈಗಾಗಲೇ ನಮ್ಮ ಒಂದು ತರಬೇತಿ ಕೇಂದ್ರ ನಿರಂತರ ತರಬೇತಿಗೆ ಸಂಬಂಧಪಟ್ಟಂತೆ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಇನ್ನೂ ತಡ ಮಾಡಬೇಡಿ. ನಮ್ಮ ಈ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರಸ್ತುತ 3, 4, 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು ಸಹ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8176507118 ಆಗಿರ್ಬೋದು, 9449704442ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಮಕ್ಕಳನ್ನು ಸಹ ನಮ್ಮಲ್ಲಿ ಅಡ್ಮಿಷನ್ ಮಾಡಬಹುದು. ಸೊ ಇನ್ನೂ ಭಾಳಷ್ಟು ಟೈಮ್ ಇಲ್ಲ. ಈ ಒಂದು ನವೋದಯ ಪ್ರವೇಶ ಪರೀಕ್ಷೆ ಒಂದು ಅಪ್ಲಿಕೇಶನ್ ಸಹ ಆದಷ್ಟು ಬೇಗ ಕಾನ್ಫರ್ಮ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ ಅಥವಾ ಇಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ತರಬೇತಿ ಕೇಂದ್ರದ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಸಹ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೀವಿ. ಸೊ ಹೀಗೆ ನಮ್ಮ ಒಂದು ಸಂಸ್ಥೆಯ ತರಬೇತಿಯ ಒಂದು ಕ್ಲಾಸಸ್ಗಳನ್ನು ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಾಣ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಮತ್ತೆ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು, ಧನ್ಯವಾದಗಳು.